ನೋಡತ್ತೀರಿ, ಜಾಗ ನೋಡಿ ಅವ್ರನ್ನ ಬಿಡುದಿಲ್ಲ. ತಂದ್ರ ರೈತನವ್ರು ರೊಟ್ಟ ಹಾಕೊಡುದಿಲ್ಲ. ಅದಕ್ಕೆ ತಹಶೀಲ್ದಾರ್ ಸಾಹೇಬ್ರು ಅಲಾವ್ ಮಾಡಿ ಕೊಡಬಾರ್ದು. ಒಟ್ಟ ಆಫೀಸ್ ಈಗೇನು ಖಾಸಗೀಕರಣ ಮಾಡ್ತಿಲ್ಲ, ಅವ್ರು ಬಂದು ಆಫೀಸ್ ಜಾಗ ನೋಡತ್ತಾರ. ಈಗ ಇಲ್ಲಿ ನೀವು ತಹಶೀಲ್ದಾರ್ ಸಾಹೇಬ್ರು ಅದಕ್ಕೆ ಅನುಕೂಲ ಮಾಡಿ ಕೊಡಬೇಡ ಅಂತೇಳಿ ರೈತರಿಗೆಲ್ಲ ವಿನಂತಿ. ಈಗ ನೋಡ್ರಿ, ಇನ್ನ ಮಟ್ಟ ಎಷ್ಟೋ ಮಂದಿ ಯಾರ್ಯಾರು ಏನೇನೋ ಮಾಡ್ಯಾರ. ಡಿ.ಕೆ. ಶಿವಕುಮಾರ್ ಸಾಹೇಬ್ರ ನೀವು ಬಂದ ನಂತರನ ಯಾಕೆ ಖಾಸಗೀಕರಣ ಆಗಾಕತ್ತು? ನೀವು ಬಂದ ನಂತರನ ಯಾಕ ಖಾಸಗೀಕರಣ ಮಾಡಕತ್ರಿ? ಯಾಕಂದ್ರ ನಿಮಗ ಎಲ್ಲಿ ನಿಮ್ಮ ಮನೆ ಕೂತ್ರು ಕೂಡ, ನಿಮ್ಮ ಆಫೀಸ್ನಾಗ ಕೂತ್ರು ಕೂಡ ಏನ್ ನಮ್ಮ ತೆರಿಗೆ ಬರ್ತೈತಿ ಆ ಹಂತಾಗ ಬಿಲ್ ಕಟ್ತೀರಿ ನೀವು. ರೈತರ ನಾವು ಸ್ವಂತ ದುಡಿಮೆ ಮಾಡಿ ಕಟ್ಟಬೇಕ. ರೈತರದು ಒಂದ್ ಸ್ವಲ್ಪ ವಿಚಾರ ಮಾಡ್ರಿ. ನಿಮ್ಮ ದುಡ್ಡಿನಿಂದ ಶಿಫ್ಟ್ ಕುಂಡಿಸರು ಕೂಡ ಬಿಲ್ ಕಟ್ಟಂಗಿಲ್ಲ. ನಮ್ಮ ರೈತರದ ಕಟ್ಟವ್ರಲ್ಲ ನೀವು. ಅದಕ್ಕಾಗಿ ಯಾವತ್ತು ನಾವು ರೈತರು ಖಾಸಗೀಕರಣ ಮಾಡಿಕೊಡುದಿಲ್ಲ. ಇಷ್ಟೇಳಿ ಮುಚ್ಚಾತಾವಲ್ಲ, ಹೌದಲ್ರಿ? ಖಾಸಗಿ ಶಾಲೆ ಅವ್ರಿಗೆ ಲಕ್ಷ ರೊಕ್ಕ ಇಸ್ಕೋದು, ಕನ್ನಡ ಶಾಲೆ ಅವ್ರಿಗೆ ಕೊಡುದು, ಖಾಸಗಿ ಶಾಲೆ ಕೊಡುದು. ಕನ್ನಡ ಶಾಲೆ ಬಾಗ್ಲ ಹಾಕತ್ತವು, ನಾವು ಮಕ್ಕಳು ಖಾಸಗಿ ಶಾಲೆ ಕಲ್ಸೋದು ಉದಾಹರಣೆ ಇಷ್ಟ. ಇದೇ ಉದಾಹರಣೆ ತಿಳ್ಕೊಂಡ್ಬಿಡ. ಈಗ ಪ್ರತಿಯೊಂದು ರೈತನ ಹೊಲ ಕಬ್ಜಾ ತಗೊಂಡವ ಆಫೀಸಿಗೆ ಕೊಟ್ಟಾವ, ಕಂಬಾನು ಹುಣ್ಯಾವ, ಕಬ್ಬು ಮುರಿಯಾವ, ಕೌಲಿನೂ ಮುಚ್ಚಾವ, ಬಾವಿನೂ ಮುಚ್ಚಾವ. ಪ್ರಸಂಗ ಬಂದ್ರ ಹಂಗ ರಸ್ತೆದಾಗ ಮನಿ ಬಂತಂದ್ರ ಮನಿನೂ ಕೆಡವಾವ. ಇದನ್ನ ಅರ್ಥ ಮಾಡ್ಕೋಬೇಕಾಗೈತಿ ನಾವು. ಇವತ್ತು ಏನಾದ್ರ ರೈಟ್